ಆ ಗ್ರಾಮದಲ್ಲಿ ಅದೊಂದು ಶಬ್ದಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಹಗಲು ರಾತ್ರಿ ಎನ್ನದೇ ಜೋರಾಗಿ ಶಬ್ದ ಮಾಡುತ್ತಿದ್ದು, ಶಬ್ದ ಕೇಳಲು ಇಡೀ ಊರಿಗೆ ಊರೇ ಬಂದಿದೆ. ಭಯದ ವಾತಾವರಣ, ಅಚ್ಚರಿ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಂಡರಗಿಯಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ. ಹಗಲು ರಾತ್ರಿ ಗೆಜ್ಜೆನಾದ, ಬೆಚ್ಚಿ ಬಿದ್ದ ಜನ. ರಾತ್ರೋರಾತ್ರಿ ಜನರ ಹಿಂಡು. ದೇವಸ್ಥಾನವೊಂದರ ಮುಂದೆ ಜಮಾಯಿಸಿದ ಗ್ರಾಮಸ್ಥರು. ಇಲ್ಲಿ ಯಾವುದೇ ಗಲಾಟೆ ಆಗಿಲ್ಲ, ಕಳ್ಳ ಸಿಕ್ಕಿಲ್ಲ. ಬದಲಿಗೆ ಆಂಜನೇಯ ದೇವಸ್ಥಾನದಲ್ಲಿ ಕೇಳಿ ಬರುತ್ತಿರುವಂತಹ ಗೆಜ್ಜೆನಾದ ಶಬ್ದ ಕೇಳಲು ಬಂದಿದ್ದಾರೆ ನೂರಾರು ಜನ. ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ಆಂಜನೇಯ ದೇಗುಲದ ಪಕ್ಕದಲ್ಲಿ ಗ್ರಾಮದ ಶಕ್ತಿ ದೇವತೆ ದುರ್ಗಮ್ಮ ಮಾಯಮ್ಮ ದೇವಿಯ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. 5 ವರ್ಷಕ್ಕೊಮ್ಮೆ ಗ್ರಾಮ ದೇವತೆಗಳ ಜಾತ್ರೆ ಮಾಡುವುದು ಸಂಪ್ರದಾಯ. ಹೀಗಾಗಿ ಸಡಗರ ಸಂಭ್ರಮದಿಂದ ಜಾತ್ರೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಮಾಯಮ್ಮ ಹಾಗೂ ಗಾಳಮ್ಮ ದೇವಿಯ ಮೂರ್ತಿಯನ್ನ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟು ಬಣ್ಣ ಹಚ್ಚಲು ತಯಾರಿ ನಡೆಸಿದ್ದಾರೆ. ಸ್ವಲ್ಪ ಬಣ್ಣ ಹಚ್ಚಿದ ಕಲಾವಿದರು ಯಲ್ಲಮ್ಮ ದೇವಿ ಜಾತ್ರೆ ಮಾಡಲು ಹೋಗಿದ್ದಾರೆ. 2 ದಿನ ಬಣ್ಣ ಹಚ್ಚುವುದು ವಿಳಂಬವಾಗಿರುವುದರಿಂದ ದೇವಿ ಮುನಿಸಿಕೊಂಡಿದ್ದಾಳಂತೆ. ಹೀಗಾಗಿ ಕಳೆದ 2 ದಿನಗಳಿಂದ ಆಂಜನೇಯ ದೇವಸ್ಥಾನದಲ್ಲಿ ಹಗಲು ರಾತ್ರಿ ಎನ್ನದೇ ಗೆಜ್ಜೆ ಶಬ್ದ ಜೋರಾಗಿದೆ. ಇದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಕೂಡ. ಮಾಯಮ್ಮ ದುರ್ಗಮ್ಮ ಬಣ್ಣ ಕೊಟ್ಟದ್ರಿ. ಆ ಬಣ್ಣವನ್ನು ಬಂದಿಲ್ಲ ಅವ್ರು ಬಣ್ಣ ಕೊಡಕ. ಅವ್ರು ಬರ್ಲಿಕ್ಕ ಗುಡಿಯಲ್ಲಿ ಗೆಜ್ಜೆ ಸಪ್ಪಳ ಸೌಂಡ್ ಕೇಳ್ತಾರೆ. ಆ ಸೌಂಡಿಗೆ ಜನಸಂಖ್ಯೆ ಎಲ್ಲ ಇದನ್ನ ಬಾಯ ಪಟ್ಕೊಂಡಾಗ ಆ ಬಾಯ ಪಟ್ಕೊಂಡ್ಕ ಈಗೆಲ್ಲ ದೈದವ್ರು ಬಂದು ಅದಕ್ಕೆ ಏನ್ ಅನ್ನೋದು ಮಾಡ್ಬೇಕ್ರಿ. ಎಲ್ಲ ಇದನ್ನ ಮಾಡಿ ಬಣ್ಣ ಕೊಡಿಸಿ ಆಕೆ ಊರೊಳಗೆ ಜಾತ್ರೆ ಮಾಡಿಸ್ಬೇಕ್ರಿ. ಆಮೇಲೆ ದುರ್ಗಮ್ಮ ಮತ್ತು ಮಾಯಮ್ಮನ ಬಣ್ಣ ತಂದಿವಿ. ಈಗ ತಂದ್ರಿಂದ ಸ್ವಲ್ಪ ಬಣ್ಣದೊಂದು ವಿಳಂಬ ಆದ ಕಾರಣ ದೇವರ ಒಳಗನ ಒಂದು ಗೆಜ್ಜೆ ಅನಾದವನ್ನ ಮೊನ್ನೆ ಶುಕ್ರವಾರ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ. ಅದು ಈಗಾದ್ರೂ ಕಂಟಿನ್ಯೂ ಐತಿ. ಅದ್ರ ಬಗ್ಗೆ ಜನ ಎಲ್ಲರೂ ಊಹಾಪೋಹ ಇತ್ತು. ಅದು ಊಹಾಪೋಹ ಏನಿಲ್ಲ. ಆ ದೇವರು ಈಗ ಬಣ್ಣ ಸ್ವಲ್ಪ ನಿಧಾನ ಆಗತಿಯಿಂದ ದೇವರು ಸ್ವಲ್ಪ ಗೆಜ್ಜೆ ಸೌಂಡ್ ಮುಖಾಂತರ ಜನಗಳಿಗೆ ಒಂದಿಟ್ಟು ಎಚ್ಚರಿಕೆ ಆಗುತ್ತೆ ಅಂತಂದು ನಮ್ಮ ಅನಿಸಿಕೆ. ಕೊರಲಹಳ್ಳಿ ಗ್ರಾಮದಲ್ಲಿ ಶಕ್ತಿ ದೇವತೆ ಗೆಜ್ಜೆನಾದದಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಶಕ್ತಿ ದೇವತೆ ಮುನಿಸಿಕೊಂಡಿದ್ದಾರೆ. ಹೀಗಾಗಿ ಗೆಜ್ಜೆನಾದ ಮೂಲಕ ದೇವಿ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾಳಂತೆ. ಇದು ಜನ ಮರಳೋ ಜಾತ್ರೆ ಮರಳೋ ಎನ್ನುವಂತಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಗ್ರಾಮದಲ್ಲಿ ಅದೊಂದು ಶಬ್ದಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಹಗಲು ರಾತ್ರಿ ಎನ್ನದೇ ಜೋರಾಗಿ ಶಬ್ದ ಮಾಡುತ್ತಿದ್ದು, ಶಬ್ದ ಕೇಳಲು ಇಡೀ ಊರಿಗೆ ಊರೇ ಬಂದಿದೆ. ಭಯದ ವಾತಾವರಣ, ಅಚ್ಚರಿ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಂಡರಗಿಯಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ. ಹಗಲು ರಾತ್ರಿ ಗೆಜ್ಜೆನಾದ, ಬೆಚ್ಚಿ ಬಿದ್ದ ಜನ. ರಾತ್ರೋರಾತ್ರಿ ಜನರ ಹಿಂಡು. ದೇವಸ್ಥಾನವೊಂದರ ಮುಂದೆ ಜಮಾಯಿಸಿದ ಗ್ರಾಮಸ್ಥರು. ಇಲ್ಲಿ ಯಾವುದೇ ಗಲಾಟೆ ಆಗಿಲ್ಲ, ಕಳ್ಳ ಸಿಕ್ಕಿಲ್ಲ. ಬದಲಿಗೆ ಆಂಜನೇಯ ದೇವಸ್ಥಾನದಲ್ಲಿ ಕೇಳಿ ಬರುತ್ತಿರುವಂತಹ ಗೆಜ್ಜೆನಾದ ಶಬ್ದ ಕೇಳಲು ಬಂದಿದ್ದಾರೆ ನೂರಾರು ಜನ. ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ಆಂಜನೇಯ ದೇಗುಲದ ಪಕ್ಕದಲ್ಲಿ ಗ್ರಾಮದ ಶಕ್ತಿ ದೇವತೆ ದುರ್ಗಮ್ಮ ಮಾಯಮ್ಮ ದೇವಿಯ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. 5 ವರ್ಷಕ್ಕೊಮ್ಮೆ ಗ್ರಾಮ ದೇವತೆಗಳ ಜಾತ್ರೆ ಮಾಡುವುದು ಸಂಪ್ರದಾಯ. ಹೀಗಾಗಿ ಸಡಗರ ಸಂಭ್ರಮದಿಂದ ಜಾತ್ರೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಮಾಯಮ್ಮ ಹಾಗೂ ಗಾಳಮ್ಮ ದೇವಿಯ ಮೂರ್ತಿಯನ್ನ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟು ಬಣ್ಣ ಹಚ್ಚಲು ತಯಾರಿ ನಡೆಸಿದ್ದಾರೆ. ಸ್ವಲ್ಪ ಬಣ್ಣ ಹಚ್ಚಿದ ಕಲಾವಿದರು ಯಲ್ಲಮ್ಮ ದೇವಿ ಜಾತ್ರೆ ಮಾಡಲು ಹೋಗಿದ್ದಾರೆ. 2 ದಿನ ಬಣ್ಣ ಹಚ್ಚುವುದು ವಿಳಂಬವಾಗಿರುವುದರಿಂದ ದೇವಿ ಮುನಿಸಿಕೊಂಡಿದ್ದಾಳಂತೆ. ಹೀಗಾಗಿ ಕಳೆದ 2 ದಿನಗಳಿಂದ ಆಂಜನೇಯ ದೇವಸ್ಥಾನದಲ್ಲಿ ಹಗಲು ರಾತ್ರಿ ಎನ್ನದೇ ಗೆಜ್ಜೆ ಶಬ್ದ ಜೋರಾಗಿದೆ. ಇದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಕೂಡ. ಮಾಯಮ್ಮ ದುರ್ಗಮ್ಮ ಬಣ್ಣ ಕೊಟ್ಟದ್ರಿ. ಆ ಬಣ್ಣವನ್ನು ಬಂದಿಲ್ಲ ಅವ್ರು ಬಣ್ಣ ಕೊಡಕ. ಅವ್ರು ಬರ್ಲಿಕ್ಕ ಗುಡಿಯಲ್ಲಿ ಗೆಜ್ಜೆ ಸಪ್ಪಳ ಸೌಂಡ್ ಕೇಳ್ತಾರೆ. ಆ ಸೌಂಡಿಗೆ ಜನಸಂಖ್ಯೆ ಎಲ್ಲ ಇದನ್ನ ಬಾಯ ಪಟ್ಕೊಂಡಾಗ ಆ ಬಾಯ ಪಟ್ಕೊಂಡ್ಕ ಈಗೆಲ್ಲ ದೈದವ್ರು ಬಂದು ಅದಕ್ಕೆ ಏನ್ ಅನ್ನೋದು ಮಾಡ್ಬೇಕ್ರಿ. ಎಲ್ಲ ಇದನ್ನ ಮಾಡಿ ಬಣ್ಣ ಕೊಡಿಸಿ ಆಕೆ ಊರೊಳಗೆ ಜಾತ್ರೆ ಮಾಡಿಸ್ಬೇಕ್ರಿ. ಆಮೇಲೆ ದುರ್ಗಮ್ಮ ಮತ್ತು ಮಾಯಮ್ಮನ ಬಣ್ಣ ತಂದಿವಿ. ಈಗ ತಂದ್ರಿಂದ ಸ್ವಲ್ಪ ಬಣ್ಣದೊಂದು ವಿಳಂಬ ಆದ ಕಾರಣ ದೇವರ ಒಳಗನ ಒಂದು
ಗೆಜ್ಜೆ ಅನಾದವನ್ನ ಮೊನ್ನೆ ಶುಕ್ರವಾರ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ. ಅದು ಈಗಾದ್ರೂ ಕಂಟಿನ್ಯೂ ಐತಿ. ಅದ್ರ ಬಗ್ಗೆ ಜನ ಎಲ್ಲರೂ ಊಹಾಪೋಹ ಇತ್ತು. ಅದು ಊಹಾಪೋಹ ಏನಿಲ್ಲ. ಆ ದೇವರು ಈಗ ಬಣ್ಣ ಸ್ವಲ್ಪ ನಿಧಾನಗತಿಯಿಂದ ದೇವರು ಸ್ವಲ್ಪ ಗೆಜ್ಜೆ ಸೌಂಡ್ ಮುಖಾಂತರ ಜನಗಳಿಗೆ ಒಂದಿಟ್ಟು ಎಚ್ಚರಿಕೆ ನೀಡಕತ್ತ ಅಂತಂದು ನಮ್ಮ ಅನಿಸಿಕೆ. ಕೊರಲಹಳ್ಳಿ ಗ್ರಾಮದಲ್ಲಿ ಶಕ್ತಿ ದೇವತೆ ಗೆಜ್ಜೆನಾದದಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಶಕ್ತಿ ದೇವತೆ ಮುನಿಸಿಕೊಂಡಿದ್ದಾರೆ. ಹೀಗಾಗಿ ಗೆಜ್ಜೆನಾದ ಮೂಲಕ ದೇವಿ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾಳಂತೆ. ಇದು ಜನ ಮರಳೋ ಜಾತ್ರೆ ಮರಳೋ ಎನ್ನುವಂತಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಗ್ರಾಮದಲ್ಲಿ ಅದೊಂದು ಶಬ್ದಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಹಗಲು ರಾತ್ರಿ ಎನ್ನದೇ ಜೋರಾಗಿ ಶಬ್ದ ಮಾಡ್ತಿದ್ದು, ಶಬ್ದ ಕೇಳಲು ಇಡೀ ಊರಿಗೆ ಊರೇ ಬಂದಿದೆ. ಭಯದ ವಾತಾವರಣ, ಅಚ್ಚರಿ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಂಡರಗಿಯಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ. ಹಗಲು ರಾತ್ರಿ ಗೆಜ್ಜೆನಾದ, ಬೆಚ್ಚಿ ಬಿದ್ದ ಜನ. ರಾತ್ರೋರಾತ್ರಿ ಜನರ ಹಿಂಡು. ದೇವಸ್ಥಾನವೊಂದರ ಮುಂದೆ ಜಮಾಯಿಸಿದ ಗ್ರಾಮಸ್ಥರು. ಇಲ್ಲಿ ಯಾವುದೇ ಗಲಾಟೆ ಆಗಿಲ್ಲ, ಕಳ್ಳ ಸಿಕ್ಕಿಲ್ಲ. ಬದಲಿಗೆ ಆಂಜನೇಯ ದೇವಸ್ಥಾನದಲ್ಲಿ ಕೇಳಿ ಬರುತ್ತಿರುವಂತಹ ಗೆಜ್ಜೆನಾದ ಶಬ್ದ ಕೇಳಲು ಬಂದಿದ್ದಾರೆ ನೂರಾರು ಜನ. ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ಆಂಜನೇಯ ದೇಗುಲದ ಪಕ್ಕದಲ್ಲಿ ಗ್ರಾಮದ ಶಕ್ತಿ ದೇವತೆ ದುರ್ಗಮ್ಮ, ಮಾಯಮ್ಮ ದೇವಿಯ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. 5 ವರ್ಷಕ್ಕೊಮ್ಮೆ ಗ್ರಾಮ ದೇವತೆಗಳ ಜಾತ್ರೆ ಮಾಡುವುದು ಸಂಪ್ರದಾಯ. ಹೀಗಾಗಿ ಸಡಗರ ಸಂಭ್ರಮದಿಂದ ಜಾತ್ರೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಮಾಯಮ್ಮ ಹಾಗೂ ಗಾಳಮ್ಮ ದೇವಿಯ ಮೂರ್ತಿಯನ್ನ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟು ಬಣ್ಣ ಹಚ್ಚಲು ತಯಾರಿ ನಡೆಸಿದ್ದಾರೆ. ಸ್ವಲ್ಪ ಬಣ್ಣ ಹಚ್ಚಿದ ಕಲಾವಿದರು ಯಲ್ಲಮ್ಮ ದೇವಿ ಜಾತ್ರೆ ಮಾಡಲು ಹೋಗಿದ್ದಾರೆ. 2 ದಿನ ಬಣ್ಣ ಹಚ್ಚುವುದು ವಿಳಂಬವಾಗಿರುವುದರಿಂದ ದೇವಿ ಮುನಿಸಿಕೊಂಡಿದ್ದಾಳಂತೆ. ಹೀಗಾಗಿ ಕಳೆದ 2 ದಿನಗಳಿಂದ ಆಂಜನೇಯ ದೇವಸ್ಥಾನದಲ್ಲಿ ಹಗಲು ರಾತ್ರಿ ಎನ್ನದೇ ಗೆಜ್ಜೆ ಶಬ್ದ ಜೋರಾಗಿದೆ. ಇದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಕೂಡ. ಮಾಯಮ್ಮ ದುರ್ಗಮ್ಮ ಬಣ್ಣ ಕೊಟ್ಟದ್ರಿ. ಆ ಬಣ್ಣವನ್ನು ಬಂದಿಲ್ಲ ಅವ್ರು ಬಣ್ಣ ಕೊಡಕ. ಅವ್ರು ಬರ್ಲಿಕ್ಕ ಗುಡಿಯಲ್ಲಿ ಗೆಜ್ಜೆ ಸಪ್ಪಳ ಸೌಂಡ್ ಕೇಳ್ತಾರೆ. ಆ ಸೌಂಡಿಗೆ ಜನಸಂಖ್ಯೆ ಎಲ್ಲ ಇದನ್ನ ಬಾಯ ಪಟ್ಕೊಂಡಾರ. ಆ ಬಾಯ ಪಟ್ಕೊಂಡ್ಕ ಈಗೆಲ್ಲ ದೈದವ್ರು ಬಂದು ಅದಕ್ಕೆ ಏನ್ ಅನ್ನೋದು ಮಾಡ್ಬೇಕ್ರಿ. ಎಲ್ಲ ಇದನ್ನ ಮಾಡಿ ಬಣ್ಣ ಕೊಡಿಸಿ ಆಕೆ ಊರೊಳಗೆ ಜಾತ್ರೆ ಮಾಡಿಸ್ಬೇಕ್ರಿ. ಆಮೇಲೆ ದುರ್ಗಮ್ಮ ಮತ್ತು ಮಾಯಮ್ಮನ ಬಣ್ಣ ತಂದಿವಿ. ಈಗ ತಂದ್ರಿಂದ ಸ್ವಲ್ಪ ಬಣ್ಣದೊಂದು ವಿಳಂಬ ಆದ ಕಾರಣ ದೇವರ ಒಳಗನ ಒಂದು ಗೆಜ್ಜೆ ಅನಾದವನ್ನ ಮೊನ್ನೆ ಶುಕ್ರವಾರ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ. ಅದು ಈಗಾದ್ರೂ ಕಂಟಿನ್ಯೂ ಐತಿ. ಅದ್ರ ಬಗ್ಗೆ ಜನ ಎಲ್ಲರೂ ಊಹಾಪೋಹ ಇತ್ತು. ಅದು ಊಹಾಪೋಹ ಏನಿಲ್ಲ. ಆ ದೇವರು ಈಗ ಬಣ್ಣ ಸ್ವಲ್ಪ ನಿಧಾನಗತಿಯಿಂದ ದೇವರು ಸ್ವಲ್ಪ ಗೆಜ್ಜೆ ಸೌಂಡ್ ಮುಖಾಂತರ ಜನಗಳಿಗೆ ಒಂದಿಟ್ಟು ಎಚ್ಚರಿಕೆ ನೀಡಕತ್ತ ಅಂತಂದು ನಮ್ಮ ಅನಿಸಿಕೆ. ಕೊರಲಹಳ್ಳಿ ಗ್ರಾಮದಲ್ಲಿ ಶಕ್ತಿ ದೇವತೆ ಗೆಜ್ಜೆನಾದದಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಶಕ್ತಿ ದೇವತೆ ಮುನಿಸಿಕೊಂಡಿದ್ದಾರೆ. ಹೀಗಾಗಿ ಗೆಜ್ಜೆನಾದ ಮೂಲಕ ದೇವಿ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾಳಂತೆ. ಇದು ಜನ ಮರಳೋ ಜಾತ್ರೆ ಮರಳೋ ಎನ್ನುವಂತಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.